ಸುಳ್ಳೇ ಅವ್ರ ಮನೆ ದೇವರು, ಬರೀ ಸುಳ್ಳು ಹೇಳೋದು. ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ದಾರೆ, ನನ್ನ ಮೇಲೆ ಸುಳ್ಳು ಕೇಸು. ಯಾಕಂತಂದ್ರೆ ಸಿದ್ದರಾಮಯ್ಯ ಇದ್ರೆ ಬಡವರು ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲ ನಮ್ಮ ಪರವಾಗಿದ್ದೀರಲ್ಲ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಮಹಿಳೆಯರು. ಇವತ್ತು ಶಕ್ತಿ ಯೋಜನೆ ಜಾರಿಗೆ ತಗೊಂಡ್ಬಂದಿದ್ದೀವಿ. 324 ಕೋಟಿ 324 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 324 ಕೋಟಿ. 1,61,00,000 ಕುಟುಂಬಗಳಿಗೆ 200 ಯೂನಿಟ್ ಕರೆಂಟ್ ಅನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹೌದಲ್ಲ? ಏನ್ರಿ ಮಾತಾಡದೆ ಕೂತಿದ್ರಿ, ತಗೊಳ್ಳೋರು ಕರೆಂಟ? ಮತ್ತೆ ನೀ ಏನ್ ಗೊತ್ತಾಗಬೇಕಲ್ಲ ಜನಗಳಿಗೆ. ಕರೆಂಟ್ ತಗೋಬಿಟ್ಟು ನೀವು ಸುಮ್ಮನೆ ಕೂತ್ಕೊಬಿಟ್ರ? ಮಹಿಳೆಯರು ಬಸ್ನಲ್ಲಿ ತಿರುಗಾಡ್ಬಿಟ್ಟು ಸುಮ್ಮನೆ ಕೂತ್ಬಿಟ್ರೆ 1,22,00,000 ಕುಟುಂಬದ ಮನೆ ಯಜಮಾನಿಯರು ತಿಂಗಳಿಗೆ 2,000 ರೂಪಾಯಿ. ಎಷ್ಟು? ತಿಂಗಳಿಗೆ 2,000 ರೂಪಾಯಿ. ವರ್ಷಕ್ಕೆ ಎಷ್ಟು? 24,000. ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದೆ. ಎಲ್ಲರೂ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮ ತಗೊಂಡ್ಬಂದೆ. ಈ ಸಾರಿ ಅಧಿಕಾರಕ್ಕೆ ಬಂದಾಗ ಇನ್ನೂ 5 kg ಕೊಡೋಣ ಅಂತಂದೆ. ಆದ್ರೆ ಅಕ್ಕಿ ಕೇಳಿದ್ರೆ ಕೇಂದ್ರ ಸರ್ಕಾರದವರು ಕೊಡ್ಲಿಲ್ಲ. ಅಕ್ಕಿ ಕೇಳಿದ್ರೆ ಅದು ಪುಕ್ಕಟೆ ಕೇಳಲಿಲ್ಲ. ದುಡ್ಡು ಕೊಡ್ತೀವಿ ಕೊಡ್ರಿ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರು ಕೊಡ್ಲಿಲ್ಲ. ನಂಬ್ತೀರಾ ನೀವು ಅವ್ರನ್ನ? ಬಿಜೆಪಿ ಅವ್ರನ್ನ ನಂಬ್ತೀರಾ? ನಿಮಗೆ ಅಕ್ಕಿ ಕೊಡ್ಲಿಲ್ವಲ್ರಿ ಇವ್ರ ಮನೆ ಹಾಳಾಗ? ಅಕ್ಕಿ ಕೊಡ್ಲಿಲ್ಲ, ಅದಕ್ಕೆ 170 ರೂಪಾಯಿ ದುಡ್ಡು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ. 170 ರೂಪಾಯಿ ಬರ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೆ. ಆಮೇಲೆ ಯುವ ನಿಧಿ, ಯಾರ್ಯಾರು ಯುವಕರು ಕೆಲಸ ಇಲ್ಲ ಅವರಿಗೆ, ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಪ್ರತಿ ತಿಂಗಳು. 3,000 ರೂಪಾಯಿ. 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಿರುದ್ಯೋಗಿ ಆಗಿದ್ರೆ 1,500 ರೂಪಾಯಿ. ಇದೇ ಮಾಡಿದ್ರ? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಕಾನೂನನ್ನು ತಂದವರು ಯಾರು? ಯಾರೇ? 2013ರಲ್ಲಿ ಕಾನೂನು ಮಾಡೋದು. ಇವತ್ತು 39,121 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಾ ಇದ್ದೀವಿ. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಖರ್ಚು ಮಾಡಬೇಕು. 24.1% ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು. ನಿಮಗೆ ಪರಿಶಿಷ್ಟ ವರ್ಗದವ್ರಿಗೆ ಎಷ್ಟು ಗೊತ್ತಾ ಈ ವರ್ಷ ಇರೋದು? 11,447 ಕೋಟಿ. 11,000 ನಾಯಕ ತಿಳ್ಕೊ ನೀನು. 11,447 ಕೋಟಿ ಪರಿಶಿಷ್ಟ ಜಾತಿಯವರಿಗೆ. 28,000 ಕೋಟಿ ಯಾವ ಸರ್ಕಾರ ಕೊಟ್ಟಿತ್ತಪ್ಪ? ಶಿವಣ್ಣ ಗೊತ್ತಿತ್ತ? ಯಾವಾಗ ಕೊಟ್ಟಿದ್ರು? ಯಾವಾಗ ಕೊಟ್ಟಿರಲಿಲ್ಲ.
ನಾವು ಕೊಟ್ಟಿರ್ತಕ್ಕಂಥದ್ದು